ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು. ಕಾಗಿ ಅಂತಂದ್ರೆ ನಾವೆಲ್ಲರೂ ಮೂಗು ಮುರಿತೀವೇನಿಲ್ಲ, ಅದೇನು ಬಿಡ ಕರ್ಗದ, ಬಾಯಿ ತೆದ್ರೆ ಕಾವು ಅಂತೈತಿ, ಕೇಳಾಕ ಧ್ವನಿನೂ ಇಂಪಿಲ್ಲ, ನೋಡಾಕ ಬಣ್ಣನೂ ಚಲೋ ಇಲ್ಲ ಅಂತ ತಿಳ್ಕೊಂಡು ಕಾಗಿ ಅಂದ್ರೆ ಮೂಗು ಮುರಿತೀವಿ. ಆದ್ರೆ ಕಾಗಿಯೊಳಗೂ ದೇವರು ಒಂದು ಒಳ್ಳೆ ಗುಣ ಕೊಟ್ಟನಲ್ಲ. ಯಾವ ಗುಣ ಹೇಳ್ರಿ? ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯುವುದು ತನ್ನ ಕುಲವನ್ನೆಲ್ಲ. ಎಲ್ಲೋ ಒಂದು ತುತ್ತು ರೊಟ್ಟಿ ಬಿತ್ತು, ಒಂದು 4 ಕಾಳು ಬಿದ್ದಿತ್ತು, ಎಲ್ಲೋ ಒಂದಿಟ್ಟು ಮಾಂಸದ ತುಂಡು ಬಿದ್ದಿತ್ತು ಅಂತಂದ್ರೆ ಒಂದ ತಿಂದಿದ್ದು ನೋಡಿರಿ ನೀವು? ಕಾವು 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 ಅಂತ ತನ್ನೆಲ್ಲ ಬಳಗಕ್ಕೆ ಕರಿತದ, ಕರೆದು ಹಂಚಿಕೊಂಡು ತಿಂತದ ಕಾಗಿ. ಕಾಗಿ ಎಲ್ಲಿ ಹಂಚಿಕೊಂಡು ತಿನ್ನೋ ಗುಣ ಅದ? ಕಾಗೆಯೊಂದಗಳ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನ್ನೆಲ್ಲ ಕುಲವನ್ನೆಲ್ಲ ಅಂತಾರೆ ಶರಣರು. ಒಂದೊಂದು ಪಕ್ಷಿ ಪ್ರಾಣಿಗಳಲ್ಲಿಯೂ ಕೂಡ ದೇವರು ಒಂದೊಂದು ಗುಣ ಕೊಟ್ಟಾನ. ಈಗ ಯಾರಾದರೂ ತೀರ್ಕೊಂಡ್ರು ಅಂತ ಇಟ್ಕೊಳ್ರಿ, ಮರುದಿವ್ಸ ಏನು ಮಾಡ್ತೀರಿ? ಮಣ್ಣು ಕೊಟ್ಟ ಮರುದಿವ್ಸ ಅವ ಏನು ಉಣ್ತಿದ್ದ, ಏನು ತಿಂತಿದ್ದ ಎಲ್ಲ ಅಡುಗೆ ಮಾಡಿಕೊಂಡು ಇಟ್ಟು ಬರ್ತಿರ್ನಿಲ್ಲ ಸಮಾಧಿ ಮುಂದೆ. ಇಟ್ಟು ಹಂಗೆ ಬರ್ತೀರೇನು? ದೂರದಾಗ ನಿಂತು ನೋಡ್ತೀರಿ, ಕಾಗಿ ಮುಟ್ತೋ ಇಲ್ಲೋ ನೋಡ್ತೀರಿ. ನಿಲ್ ತಂಗಿ, ಈ ಕಡೆ ಪದ್ಧತಿ ಐತೇನಿಲ್ಲವ? ಐತೆ, ಹೌದಲ್ಲ? ಆ ಕಾಗಿ ಎಷ್ಟು ಬೆರಿಕಿ ಅಂತಂದ್ರೆ ಜೀವನದೊಳಗೆ ಒಂದಿಟ್ಟು ಪರೋಪಕಾರ, ಪುಣ್ಯ, ದಾನ, ಧರ್ಮ, ಗುರು, ಲಿಂಗ, ಜಂಗಮ ಒಂದಿಟ್ಟು ಏನಾದರೂ ಧರ್ಮವಂತ ಇದ್ದ ಅಂತಂದ್ರೆ ಆ ಅನ್ನ ಮುಟ್ತದ. ಅವ ಧರ್ಮವಂತ ಇದ್ದಿದ್ದಿಲ್ಲ ಅಂತಂದ್ರೆ ಅನ್ನನ ಮುಟ್ಟುವುದಿಲ್ಲ. ಇದು ಕಾಗೆಯಲ್ಲಿರ್ತಕ್ಕಂಥ ಗುಣ. ಪಾಪಿಯ ಒಂದು ಅನ್ನ ಕಾಗಿ ಸಹಿತ ಮುಟ್ಟುವುದಿಲ್ಲ ಅಂದ ಬಳಿಕ ನಮ್ಮ ಜೀವನದೊಳಗೆ ನಾವು ಎಷ್ಟು ಪುಣ್ಯ ಗಳಿಸ್ಕೋಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಪುಣ್ಯ ಮಾಡಿದ್ರೆ ಮಾತ್ರ ಕಾಗಿ ಅನ್ನ ಮುಟ್ತದ. ಒಂದು ವೇಳೆ ಕಾಗಿ ಮುಟ್ಲಿಲ್ಲ ಅಂತಂದ್ರೆ ಏನು ಅನ್ಕೊಂತ ಬರ್ತೀರಿ ನೀವು? ಯವ್ವ ಕಾಗಿ ಮುಟ್ಲಿಲ್ಲ, ಇದೆಲ್ಲಿ ಅಂತರ್ಪಿಶಾಚಿ ಆಗ್ಯದೋ ಏನೋ ಮಾತಾಡ್ತಿರೇನಿಲ್ಲ, ಇದು ದೆವ್ವಾಗಿ ತಿರುಗುತ್ತದೋ ಏನೋ ಅಂತ ತಿಳ್ಕೊಂಡು ಮಾತಾಡ್ತಿರನಿಲ್ಲ. ಅದಕ್ಕೆ ಇಲ್ಲಿ ಮಡಿವಾಳ ಮಾಚಿದೇವ್ರು ಏನಂತಾರಂತಂದ್ರೆ, ಒಂದೊಂದು ಪಶು ಪಕ್ಷಿ ಪ್ರಾಣಿಗಳಲ್ಲಿಯೂ ಕೂಡ ಪರಮಾತ್ಮ ಎಂತೆಂಥ ಒಳ್ಳೆಯ ಗುಣಗಳನ್ನು ಕೊಟ್ಟಾನ. 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಈ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಾಗ ಬಂದು ಒಂದಿಟ್ಟು ಗುರುಗಳು ಪಾದಕ್ಕೆ ನಮಸ್ಕಾರ ಮಾಡಲಿಲ್ಲ, ಇಂಥ ಒಂದಿಷ್ಟು ಕಾರ್ಯಕ್ರಮದೊಳಗೆ ತನು ಮನ ಧನದಿಂದ ಸೇವಾ ಮಾಡಲಿಲ್ಲ, ಬಡಬಗ್ಗರನ್ನ ದೀನ ದಲಿತರಿಗೆ ಕೈಲಾದಷ್ಟು ಒಂದಿಟ್ಟು ಸಹಾಯ ಸಹಕಾರ ಮಾಡಲಿಲ್ಲ ಅಂತಂದ್ರೆ ಆ ಪಶು ಪಕ್ಷಿ ಪ್ರಾಣಿಗಳಿಗಿಂತಲೂ ನಿನ್ನ ಜನ್ಮ ಕನಿಷ್ಠ ಅಂತಾರೆ ಶರಣರು. ಅದಕ್ಕೆ ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನೇ ಮಾತನಾಡಬೇಕು, ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು. ಒಳ್ಳೆಯ ಕಾರ್ಯಗಳತ್ತ ನಮ್ಮ ಕಾಲುಗಳು ನಡೆದಾಗ ಈ ಜನ್ಮ ಸಾರ್ಥಕ. ಒಟ್ಟಿನಲ್ಲಿ ಶಿವಭಕ್ತಿ, ಶಿವಜ್ಞಾನ, ಆ ಶಿವವ್ರತವನ್ನು ಮಾಡಿ ನಮ್ಮ ಜೀವನ ಪಾವನ ಮಾಡ್ಕೋಬೇಕು ಎಂಬತಕ್ಕಂಥ ವಿಚಾರ ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದೊಳಗೆ ಏನು ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ನಿನ್ನೆ ದಿವಸ ಪುರಾಣದೊಳಗೆ ಏನು ಬಂದಿತ್ರಿವ? ಯಾರು ಹೇಳ್ತೀರಿ? ನಿನ್ನ ಯಾರೂ ಬಂದಿದ್ದ ಇಲ್ಲ ಅಂತ ಕಾಣಿಸ್ತದೆ, ಹೌದಲ್ಲ? ಬೇಡವ, ನಮ್ಮ ಹುಡುಗರು ಹೇಳ್ತಾರೆ. ಯಾರು ಹೇಳ್ತೀರಿ? ನಾಳೆಯಿಂದ ಹೇಳ್ತೀರೇ? ಹ್ಞೂ ಅನ್ನೋದು ಯಾಕಂತಂದ್ರೆ ತಂಗಿ ಲಕ್ಷ ಕೊಟ್ಟು ಕೇಳ್ರಿ, ಆ ಹುಡುಗರು ಒಂದಿಷ್ಟು ಸ್ವಲ್ಪ ಸುಮ್ಮ ಕುಂಡ್ರಸ್ರಿ, ಸಮಾಧಾನದಿಂದ ಕುಂಡ್ರಸ್ರಿ. ನಮ್ಮ ಆಚಾರ ವಿಚಾರ, ನಮ್ಮ ಧರ್ಮದ ಸಂಸ್ಕಾರ, ರೀತಿ ನೀತಿ ನಮಗೆಲ್ಲರಿಗೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಇರಬೇಕೋ ಇರಬಾರ್ದು ಹೇಳ್ರಿ ನೋಡೋಣ. ಇವತ್ತು ನೀವು ಇಸ್ಲಾಂ ಧರ್ಮದವರನ್ನು ನೋಡ್ರಿ, ಅವ್ರಿಗೆ ಖುರಾನ್ ಅಂದ್ರೆ ಎಲ್ಲ ಗೊತ್ತು, ಅದರೊಳಗೆ ಏನೇನದ ಎಲ್ಲ ಗೊತ್ತೇನಿಲ್ಲ. ನಮಾಜ್ ಹ್ಯಾಂಗೆ ಮಾಡಬೇಕು, ಖುರಾನ್ ಹ್ಯಾಂಗೆ ಓದಬೇಕು, ಜಕಾತ್ ಹ್ಯಾಂಗೆ ಕೊಡಬೇಕು, ಮಕ್ಕಾ ಮದೀನಾಕ್ಕೆ ಹ್ಯಾಂಗೆ ಹೋಗಬೇಕು ಗೊತ್ತೇನಿಲ್ಲರಿ.
ಇವತ್ತು ಒಬ್ಬ ಕ್ರಿಶ್ಚಿಯನ್ರಿಗೆ ಕೇಳ್ರಿ ನೀವು, ಕ್ರಾಸ್ ಹೆಂಗೆ ಹಾಕೋಬೇಕು, ಚರ್ಚಿಗೆ ಹೋಗಿ ಹೆಂಗೆ ಪ್ರಾರ್ಥನೆ ಮಾಡಬೇಕು, ಬೈಬಲ್ದೊಳಗೆ ಏನೇನದ ಗೊತ್ತೈತೇನಿಲ್ಲ ಅವರಿಗೆ. ಯಾಕಂತಂದ್ರೆ ನಮ್ಮ ಧರ್ಮ ನಮ್ಮ ದೇವರು ಅಂದ್ರೆ ಅವ್ರಿಗೆ ಅಷ್ಟು ಅಭಿಮಾನ. ನಮಗೂ ಕೂಡ ಆ ಅಭಿಮಾನ ಇರಬೇಕು. ಬಸವಣ್ಣ ಅಂದ್ರೆ ಯಾರು, ಚನ್ನಬಸವಣ್ಣ ಅಂದ್ರೆ ಯಾರು, ಅಕ್ಕ ಅಲ್ಲಮ್ಮ ಪ್ರಭುದೇವರು, ಮಾದರಸ ಮಾದಲಾಂಬಿಕೆ ಗೊತ್ತಿರ್ಬೇಕ ಇಲ್ಲ ತಂಗಿ? ಯಾಕೆ ಸ್ವಲ್ಪ ಹಬ್ಬಾಗೈತೇನು? ಹುರುಪದಿರೇನಿಲ್ಲ? ಒಂದು ಕತೆ ಹೇಳಲೇ ನಿಮ್ಗೆ ಅಂದ್ರೆ ಹುರುಪಾತೀರಿ. ಭಾಳ ವರ್ಷದ ಹಿಂದಿನ ಮಾತು. ಈಗಿನಂಗೆ ಇವು ಕಾರು ಬಸ್ಸು ಲಾರಿ ಇವೇನೂ ಇದ್ದಿದ್ದಿಲ್ಲ. ಏನೇ ಇದ್ರು ಚಕಡೆಗೆ ಅಡ್ಡಾಡ್ಬೇಕಾತಿತ್ತು, ಕುದುರೆ ಮೇಲೆ ಎತ್ತುಗಳ ಮೇಲೆ ಅಡ್ಡಾಡ್ಬೇಕಾತಿತ್ತು. ಪಾಪ ಬಡವರಿದ್ರು ಅಂದ್ರೆ ನಡ್ಕೊತ ಅಡ್ಡಾಡಬೇಕು. ಇಂಥ ಒಂದು ಟೈಮ್ ಅದು. ಕ್ಯಾಡ್ಗಿ ಗ್ರಾಮದಂಥ ಒಂದು ಸಣ್ಣ ಗ್ರಾಮ. ಒಬ್ಬ ಸಣ್ಣ ರೈತ, ಪಾಪ ಭಾಳ ಬಡವ. ಇಂಡಿ ಅಂತ ಪ್ಯಾಟಿಗೆ ಹೋಗಿ ಸಂತಿ ಗಿಂತಿ ಮಾಡ್ಕೊಂಡು ಬರಬೇಕಾಗ್ತಿತ್ತು. ದೊಡ್ಡ ಶ್ರೀಮಂತ ಏನಿದ್ದಿದ್ದಿಲ್ಲ, ವಾಹನಗಳಿದ್ದಿದ್ದಿಲ್ಲ, ನಡ್ಕೊತ ಹೋಗ್ಬೇಕಾಗ್ತಿತ್ತು. ಬೇಸಿಗೆ ದಿನ ಚಲೋ ಬುತ್ತಿ ಗಿತ್ತಿ ಎಲ್ಲ ಕಟ್ಕೊಂಡು ಸಂತಿ ಮಾಡಿಕೊಂಡು ಬರಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ನಡೆದಾನ ತಂಗಿ? ಎಲ್ಲಿಗೆ ನಡೆದಾನಿವ? ಇಂಡಿಗೆ ನಡೆದಾನ. ನಡ್ಕೊಂತ ನಡೆದಿದ್ದ ಮಠ ಮಧ್ಯಾಹ್ನ ಹಾದಿಯೊಳಗೆ ಒಂದೇನೋ ಮಿರಿ ಮಿಂಚಕತ್ತಿತ್ತು. ಏನಾರ ಇರ್ಬೋದು ಅಂತ ತಿಳ್ಕೊಂಡು ಹತ್ರ ಹೋದ, ನೋಡ್ದ, ಮ್ಯಾಲ ಸ್ವಲ್ಪ ಮಣ್ಣು ಮುಚ್ಚಿತ್ತು. ಹಿಂಗೆ ಸರಿಸ್ದ, ಕೈಯಾಗಿ ಹಿಡಿದು ನೋಡ್ದ, ಕನ್ನಡಿ. ಅಂತಿಂಥ ಕನ್ನಡಿ ಅಲ್ಲ, ಬಂಗಾರದ ಕನ್ನಡಿ. ಅದಕ್ಕೆ ಮುತ್ತ ರತ್ನ ವಜ್ರ ವೈಡೂರ್ಯ ಎಲ್ಲ ಹಿಂಗೆ ಜಡದು ಬಿಟ್ಟಿದ್ರು. ಆ ರೈತ ನೋಡ್ದ, ಅಬ್ಬಬ್ಬ, ಇದು ಅಂತಿಂಥ ಕನ್ನಡಿ ಅಲ್ಲ, ರಾಜ ಮಹಾರಾಜರು ಉಪಯೋಗ ಮಾಡ್ತಕ್ಕಂಥ ಕನ್ನಡಿ. ನನ್ನ ಪುಣ್ಯ ನನಗೆ ಸಿಕ್ಕದ. ನಾನು ನೋಡಿದ್ರೆ ಈಗ ಇಂಡಿ ಸಂತಿಗೆ ನಡೆದೀನಿ, ಅಲ್ಲಿ ಕಳಿತು ಅಂತಂದ್ರೆ ಎಲ್ಲ ವ್ಯರ್ಥ ಆಗ್ತದ. ಮತ್ತು ಇಂಥ ಕಿಮ್ಮತ್ತಿನ ಕನ್ನಡಿ ಮನ್ಯಾಗ ಇಟ್ಟು ಹೋಗಬೇಕು ಅಂತ ತಿಳ್ಕೊಂಡು ಮತ್ತೆ ವಾಪಸ್ ಎಲ್ಲಿಗೆ ಬಂದ ತಂಗಿ? ಮನೆಗೆ ಬಂದ. ಕಪಾಟ ತೆಗ್ದ, ಕಪಾಟದಾಗಿಟ್ಟ, ಕೀಲಿ ಹಾಕ್ದ. ಕೀಲಿ ಹಾಕಿ ಹೆಂಡತಿ ಕೈಯಾಗ ಕೊಟ್ಟು ಬಂದ್ರೆ ಮುಗ್ದ ಹೋತಿತ್ತು, ಕಿರಿಕಿರಿನ ಇದ್ದಿದ್ದಿಲ್ಲ. ಏನು ಮಾಡ್ದ ಅಂತಂದ್ರೆ ಸೊಂಟದಾಗ ಕಟ್ಕೊಂಡು ನೋಡ್ರಿ. ಸೊಂಟದಾಗ ಕಟ್ಕೊಂಡು ಮತ್ತೆ ಇವ ಸಂತಿ ಮಾಡಬೇಕು ಅಂತ ಹೊರಗೆ ಬಂದ. ದೂರ ನಿಂತು ಯಾರು ನೋಡಕತ್ತಿದ್ರಿ? ಇದು ಅವನು ಹೆಂಡತಿ ನೋಡಕತ್ತಿದ್ದಳು. ಅಕ್ಕಿ ಅಂದಳು, ಇಲ್ಲಿ ತನಕ ನನ್ನ ಗಂಡ ಏನೂ ಮುಚ್ಚಿಟ್ಟಿಲ್ಲ, ಇವತ್ತೇನೋ ಒಂದು ಸಾಮಾನು ತಂದು ಕಪಾಟದಾಗಿಟ್ಟು ಕೀಲಿ ಹಾಕಿದ್ದಲ್ದೇನೆ ನನ್ನ ಕೈಯಾಗ ಕೊಡ್ಲಾರ್ದೆ ಸೊಂಟಕ್ಕೆ ಕಟ್ಕೊಂಡು ಹೋಗ್ಯಾನ. ಅಂದ ಒಳಗೆ ಏನೋ ಇಟ್ಟಂಗದ. ಸಂಶಯ ಬತ್ರಿ ಹೆಣ್ಮಗಳಿಗೆ. ಮನುಷ್ಯಾಗ ಏನಿದ್ರು ಸಹಿತ ಸಂಶಯ ಇರಬಾರ್ದು. ಹೌದೇನಿಲ್ರಿ? ನಮ್ಮ ಗುರುಗಳು ಪಾಠ ಮಾಡುವಾಗ ಶಿವಯೋಗ ಮಂದಿರದಾಗ ಒಂದು ಮಾತು ಅಂತಿದ್ರು ಅವರು, ದೇವ್ರ ಏನ ಇದ್ರು ಸಹಿತ ಮನಸ್ಸಿನಾಗ ಸಂಶಯ ಇರಬಾರ್ದ್ರಿ, ಸೊಂಟ ಮುರಿಸ್ಕೊಂಡ್ರೂ ಪರವಾಗಿಲ್ಲ, ಸಂಶಯ ಕಳ್ಕೊಬೇಕಂತಿದ್ರು ಅವರು. ಈಗೀಗ ಸಂಶಯ ಬಂತು, ನನ್ನ ಗಂಡ ಏನೋ ಇಟ್ಟಾನ. ಕಲ್ಲು ತಗೊಂಡವಳ ಕೀಲಿ ಹೊಡೆದ ಬಿಟ್ಟಳು, ಕಪಾಟ ತೆಗೆದಳು, ಆ ಕನ್ನಡಿ ಹಿಡಿದಳು. ಎಷ್ಟು ಮುಗ್ಧ ಇದ್ದಳು ಪಾಪ ಹೆಣ್ಮಗಳು. ಅಂದ್ರೆ ಆಕಿ ಜೀವನದೊಳಗೆ ಕನ್ನಡಿ ಅಂದ್ರೆ ಗೊತ್ತಿದ್ದಿದ್ದಿಲ್ಲ ಆಕಿಗೆ. ಯಾವಾಗ ಹಿಂಗೆ ಹಿಡ್ಕೊಂಡ್ಳು ಗೊಳೋ ಅಂತ ಅಳ್ಳಾಕ ಶುರು ಮಾಡಿದಳು. ನನ್ನ ಸೊಸಿ ಯಾಕೆ ಅಳ್ಳಾಕತ್ತೈತಿ ಅಂತ ತಿಳ್ಕೊಂಡು ಪಾಪ ಮುದುಕಿ ಅತ್ತಿ ಓಡಿ ಬಂತು. ಯಾಕತ್ತಂಗಿ ಯಾಕೆ ಅಳ್ಳಾಕತ್ತಿ? ಘಾತಾತ್ರಿ ಅತ್ತಿ. ಯಾಕತ್ತಂಗಿ ಏನಾತು? ನನ್ನ ಗಂಡ ಇನ್ನೊಂದು ಮಾಡ್ಕೊಂಡನ್ರಿ. ನನ್ನ ಮಗ ಅಂಥವಲ್ಲ, ನೀ ಸುಳ್ಳು ಹೇಳ್ತಿ. ಸುಳ್ಳಾಡಿದ್ರು ನೋಡ್ರಿ ಆಕಿನ ಫೋಟೋ ಅದು. ಕನ್ನಡಿ ಕೊಟ್ಟಳು. ಆ ಮುದುಕಿಗೂ ಕನ್ನಡಿ ಅಂದ್ರೆ ಗೊತ್ತಿಲ್ಲ. ಹಿಂಗೆ ನೋಡಿದ್ರೆ ನಮ್ಮ ಮುಖನ ಅದ್ರೊಳಗೆ ಕಾಣ್ತದಂತ ಸೊಸಿಗೂ ಗೊತ್ತಿಲ್ಲ, ಅತ್ತಿಗೂ ಗೊತ್ತಿಲ್ಲ. ಯಾವಾಗ ಮುದುಕಿ ಹಿಂಗೆ ಹಿಡಿದಳು, ಮಾಡ್ಕೊಂಡಾನ. ಮುದುಕಿನ ಯಾಕೆ ಮಾಡ್ಕೊಂಡಾನ? ಇಬ್ಬರು ಕೊಳ್ಳಿಗೆ ಹಾಕೊಂಡು ಅಳ್ಳಾಕ ಶುರು ಮಾಡಿದ್ರು. ಹಾದ್ಯಾಗ ಹಿರಿಯ ನಡೆದಿದ್ದ, ಯಾರು ಅಳ್ಳಾಕತ್ತಾರಲ್ಲ ಈ ಮನ್ಯಾಗ, ಯಾಕೆ ಅಳ್ಳಾಕತ್ತಾರ, ಏನಾಗ್ಯದಂತ ಒಳಗೆ ಬಂದ. ಯಾಕತ್ತಂಗಿ ಯಾಕೆ ಅಳ್ಳಾಕತ್ತೀರಿ? ಘಾತಾತ್ರಿ ಹಿರಿಯರ, ಯಾಕೇನಾತು? ಇನ್ನೊಂದು ಮಾಡ್ಕೊಂಡನ್ರಿ ಮಗ. ಅಂಥವಲ್ಲ ನಿನ್ನ ಮಗ, ಸುಳ್ಳು ಆಡಿದ್ರು ನೋಡ್ರಿ ಯಾಕಿನ ಫೋಟೋ ಅದ. ಅವ ಹಿಡ್ದ, ಅವನಿಗೂ ಕನ್ನಡಿ ಅಂದ್ರೆ ಗೊತ್ತಿಲ್ಲ ಅಂತಾನ. ಶಿವ ಎಂಥ ಕಲಿಕಾಲ ಬಂತಪ್ಪ. ಮಾಡ್ಕೊಂಡನ. ಹೆಣ್ಮಗಳನ್ನ ಮಾಡ್ಕೋಬೇಕನಿಲ್ಲ, ಗಂಡ ಮಗನ ಯಾಕೆ ಮಾಡ್ಕೊಂಡಾನ? ಸಾಮಾನ್ಯ ಒಂದು ಕನ್ನಡಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ಇಂಥ ಅನಾಹುತ ಆಗ್ತದ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮದೊಳಗೆ ನಾವು ಹುಟ್ಟಿ
ಶರಣರು, ಸಂತರು, ಮಹಾತ್ಮರು, ಶಿವಯೋಗಿಗಳು, ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರ ನಮಗೂ ಗೊತ್ತಿದ್ದಿದ್ದಿಲ್ಲ ಅಂತಂದ್ರೆ ಇನ್ನೂ ಎಷ್ಟು ದೊಡ್ಡ ಅನಾಹುತ ಆಗಲಿಕ್ಕಿಲ್ಲ. ಅದಕ್ಕೆ ತಂಗಿ ಲಕ್ಷ್ಯ ಕೊಟ್ಟು ಕೇಳ್ರಿ. ನಿನ್ನ ಯಾವ ವಿಷಯ ಬಂದಿತ್ತು ಪುರಾಣದೊಳಗೆ? ಮಾದರಸ ಮಾದಲಾಂಬಿಕೆ. ಯಾವ ಊರದು? ಬಾಗೇವಾಡಿ. ಎಂಥ ಬಾಗೇವಾಡಿ? ಇಂಗಳೇಶ್ವರ ಬಾಗೇವಾಡಿ. ಶೈವ ಬ್ರಾಹ್ಮಣ ಕುಟುಂಬ. ಮುದ್ದಾಗಿರ್ತಕ್ಕಂಥ ಮಗಳು ನಾಗಮ್ಮ ಅಂತ ಅವಳ ಹೆಸರು. ಹುಟ್ಟಿ 12 ವರ್ಷ ಆದರೂ ಕೂಡ ಮತ್ತೆ ಅದರ ನಂತರ ಮಕ್ಕಳ ಆಗಿದ್ದಿಲ್ಲ. ಬಾಗೇವಾಡಿಯೊಳಗ ನಂದೀಶ್ವರನ ದೇವಸ್ಥಾನ ಬಹಳ ಜಾಗೃತ. ಅಲ್ಲಿ ಹರಕೆ ಹೊತ್ತಿದ್ರು, ಹೇ ನಂದೀಶ, ನನಗೆ ಒಂದು ಗಂಡು ಸಂತಾನ ಕೊಟ್ಟು ಕಾಪಾಡಪ್ಪ. ನಂದೀಶನ ಕೃಪೆ ಆತು. ಕನಸಿನಾಗ ನಂದೀಶ ಬಂದು ಹೇಳ್ತಾನ ಜಂಗಮ ರೂಪದಿಂದ, ತಾಯಿ ನಿನ್ನ ಹೊಟ್ಟಿಯೊಳಗ ಪರಮಾತ್ಮನ ಅಪ್ಪಣೆಯ ಪ್ರಕಾರ ನಂದೀಶನೇ ಮಗನಾಗಿ ಹುಟ್ಟುತ್ತಾನ ತಂಗಿ. ಅವನಿಗೆ ಏನಂತ ಹೆಸರಿಡಬೇಕು? ಬಸವಣ್ಣ ಅಂತ ಹೆಸರಿಡಬೇಕು ಅಂತ ತಿಳ್ಕೊಂಡು ಆ ಬೆಳಕ ಗರ್ಭವನ್ನು ಧರಿಸಿಬಿಡುತ್ತು. ಮುಂದೆ ಯಾವಾಗ ಮಾದಲಾಂಬಿಕೆ ಗರ್ಭ ಧರಿಸಿದಳು, 6 ತಿಂಗಳ 7 ತಿಂಗಳ ಒಳ್ಳೊಳ್ಳೆ ಶಿವ ಬಯಕೆಗಳು ಪ್ರಾರಂಭ. ಅದು ಶಿವಕಥೆಯನ್ನು ಕೇಳಬೇಕು, ಶಿವಕೀರ್ತನೆಯನ್ನು ಕೇಳಬೇಕು, ಶಿವಧ್ಯಾನ ಮಾಡಬೇಕು, ಶಿವಜ್ಞಾನ ಪಡ್ಕೋಬೇಕು, ಶಿವಾನುಭವವನ್ನು ನಾನು ತಿಳ್ಕೋಬೇಕು ಅಂತ ತಿಳ್ಕೊಂಡು ಈ ರೀತಿಯಾಗಿ ಹಿಂದ ಕಡೆ ಅತ್ತಮ್ಮ ಹಂಗೆ ಮಾತಾಡೋಕೆ ಬರೋದಿಲ್ಲಪ್ಪ. ನಡಬರ್ಕ್ ಯಾರೇ ಬಂದ್ರ ನಡಬರ್ಕ್ ಹಿಂಗೆ ಯಾರು ಬರ್ಬಾರ್ದು. ನಡಿಪ್ಪ ನಡಿ, ಸಾಕು ನಡಿ. ಒಳ್ಳೇದಾಕೈತಿ, ಬಸವಣ್ಣ ಹಿಂಗೆ ಒಳ್ಳೇದು ಮಾಡ್ತಾನ. ನಿಮ್ಮ ಮನೆಯವ್ರು ಬಂದಾರ? ಆಗ್ಲೇ ಹಿಂದ ಕಡೆ ಆಶೀರ್ವಾದ ಒಳ್ಳೇದಾಕೈತಿ. ಏನಪ್ಪ, ಒಳ್ಳೇದಾಗಲಿ ಒಳ್ಳೇದಾಗಲಿ ಆಗ್ಲಿ. ಜಯ ಮಂಗಲಂ ಜಯ ನಮ ಪರಾಪತೆ. ಹರ ಹರ ಮಹಾದೇವ. ನೋಡ್ರಿ, ಮನುಷ್ಯರಿಗೆ ಸಂತಾನ ಅನ್ನೋದು ಎಷ್ಟು ಮುಖ್ಯ. ಪಾಪ ಈ ಯುವಕ ವೇದಿಕೆ ಮೇಲೆ ಬಂದ. ಯಾಕೆ ತಮ್ಮ, ಯಾಕೆ ಬಂದು ಬರಬೇಡ ಅಂತಂದ್ರು. ಇಲ್ರಿ ಅಪ್ಪಾರ, 2 ಮಕ್ಕಳಿದ್ದು 2 ಫೇಲ್ ಆದು, ಬಸವಣ್ಣನ ಕೃಪಾದಿಂದ ಇನ್ನೊಂದು ಹುಟ್ಲಿ ಅಂತ ಬಂದೀನಿ ಅಂತೇಳಂತಾನ. ಎಲ್ಲರೂ ಕೂಡ ಆಶೀರ್ವಾದ ಮಾಡ್ರಿ ಬಾ, ಅವನಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಬಸವಣ್ಣನ ಆಶೀರ್ವಾದ ಆಗ್ತದೆ. ನಡಿ ನಡಿ. ಏನೋ ಹೇಳಕತ್ತಿದ್ನಲ್ಲ ತಂಗಿ, ಏನೋ ಹೇಳತ್ತಿದ್ನಲ್ಲ, ಮರ್ತು ಬಿಡ್ತೈತಿ ನೋಡ್ರಿ ಮನುಷ್ಯ. ಮಾದರಸ ಮಾದಲಾಂಬಿಕೆ. ಇತ್ತ ತವರು ಮನೆಯಾಗಿರ್ತಕ್ಕಂಥ ಇಂಗಳೇಶ್ವರಕ್ಕೆ ಮಾದಲಾಂಬಿಕೆ ಬಂದಿದ್ದಾಳೆ. ತುಂಬು ಗರ್ಭಿಣಿ, 9 ತಿಂಗಳು ತುಂಬ್ಯಾವ. ಇತ್ತ ಬಾಗೇವಾಡಿಯೊಳಗೆ ಒಂದು ಘಟನೆ ನಡೀತದ, ಮನ ಕಲುಕುವ ಘಟನೆ. ಮೊನ್ನೆ ಹೇಳಿದ್ದೀನಿ, ಮತ್ತೆ ಸಂಕ್ಷಿಪ್ತವಾಗಿ ಹೇಳ್ತೀನಿ, ತಿಳ್ಕೊಳ್ರಿ. ಉಳ್ಳವರ ಓಣಿಯೊಳಗ ಒಬ್ಬ ದಲಿತರ ಹುಡುಗ ಸತ್ತಿರ್ತಕ್ಕಂಥ ಕರುವನ್ನು ಹೊತ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಬಂದಾನ. ಕರುವನ್ನು ಹೊತ್ಕೊಂಡು ನಡೆದಿರ್ತಕ್ಕಂಥ ಸಂದರ್ಭದೊಳಗ ಪಕ್ಕದೊಳಗೆ ಒಂದು ಮನೆ. ಆ ಮನೆಯೊಳಗ ಪೂಜಾ ಪುನಸ್ಕಾರ ನಡೆದದ, ಹೋಮ ಹವನ ನಡೆದದ. ಒಳ್ಳೊಳ್ಳೆ ವೇದ ಘೋಷಗಳು ಕೇಳಾಕತ್ತಾವ. ಆ ಹೋಮ ಹವನದಲ್ಲಿ ಹಾಕಿರ್ತಕ್ಕಂಥ ಆ ಹವಿಸ್ಸುಗಳು, ಆ ಧೂಪ ದೀಪ, ಆ ಘಮ್ ಅಂತ ಆ ಸುವಾಸನೆ ಮೂಗಿಗೆ ಬಡದು ಬಿಟ್ಟದ ಈ ದಲಿತರ ಕೇತನಿಗೆ. ಏನಾರ ನಡೆದದ ಒಳಗ ಅಂತ ತಿಳ್ಕೊಂಡು ಆ ಹೊತ್ತಿರ್ತಕ್ಕಂಥ ಕರುವನ್ನು ಅಲ್ಲೇ ಬಿಟ್ಟು ಆ ಮನೆಯೊಳಗೆ 2 ಹೆಜ್ಜೆ ಇಟ್ಟು ಒಳಗಡೆ ಬಂದು ಹಿಂಗ ಇಣಿಕಿ ನೋಡಾಕತ್ತಾನ, ಹಣಿಕೆ ಹಾಕಿ ನೋಡಾಕತ್ತಾನ. ಏನು ನಡೆದದ ಇಲ್ಲಿ? ಪೂಜಾ ನಡೆದಿತ್ತು, ಹೋಮಕುಂಡ, 4-6 ಜನ ಬ್ರಾಹ್ಮಣರು ಕೂಡ್ಯಾರ. ಹೋಮದೊಳಗ ಅಗ್ನಿ ಉರಿಯಾಕತ್ತದ. ಅಲ್ಲಿ ಇರ್ತಕ್ಕಂಥ ವಿಪ್ರರು ಮಂತ್ರಗಳನ್ನ ಹೇಳಾಕತ್ತಾರ. ಆ ವೇದ ಘೋಷ ಕಿವಿಗೆ ಬಹಳ ಇಂಪಾಗಿ ಕೇಳಿಸ್ತು. ಅವರು ಮಾಡ್ತಾ ಇರ್ತಕ್ಕಂಥ ಪೂಜೆ ನೋಡಬೇಕು ಅಂತ ಅನ್ನಿಸ್ತು. ಮೈ ಮರೆತು ನೋಡಾಕತ್ತಾನ. ಮನೆಯ ಯಜಮಾನನಾಗಿರ್ತಕ್ಕಂಥ ನರಸಿಂಹ ಪೆದ್ದಿ
ಈ ದಲಿತರ ಹುಡುಗ ತನ್ನ ಮನೆಯ ತಲಬಾಗಿಲಿನ ಒಳಗಡೆ ಕಾಲಿಟ್ಟಿದ್ದನ್ನು ನೋಡಿ ಸಿಟ್ಟು ಬಂದು, ಕೆಟ್ಟ ಹೋತ್ರಿಪೋ, ಕೆಟ್ಟ ಹೋತು, ನಾ ಮಾಡಿರ್ತಕ್ಕಂಥ ಪೂಜಾ ಪುನಸ್ಕಾರ ಹೋಮ ಹವನ ಎಲ್ಲ ನೀರಾಗ ತೊಳೆದಂಗ ಆಗಿಬಿಡ್ತು. ಒಬ್ಬ ದಲಿತರ ಹುಡುಗ ಬ್ರಾಹ್ಮಣರ ಹೊಸ್ತಲ ತುಳಿಯುವಂತ ಕಾಲ ಬಂತು, ಧರ್ಮ ಕೆಡ್ತು ಕೆಡ್ತು ಅಂತ ಜೋರಾಗಿ ಬಾಯಿ ಮಾಡಕ್ಕೆ ಶುರು ಮಾಡ್ದ. ನಾ ಏನು ತಪ್ಪು ಮಾಡೀನಿ ಶಿವನೇ ಅಂತ ತಿಳ್ಕೊಂಡು ಪಾಪ ಆ ದಲಿತರ ಹುಡುಗ ನನ್ನಿಂದೇನೋ ತಪ್ಪಾಯ್ತೇನೋ ಅಂತ ತಿಳ್ಕೊಂಡು ವಾಪಸ್ ಓಡ್ತಾ 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 ತನ್ನ ಮನೆಗೆ ಬಂದ. ಇತ್ತ ಆ ನರಸಿಂಹ ಪೆದ್ದಿ ಆ ಬ್ರಾಹ್ಮಣರ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಬ್ರಾಹ್ಮಣ ಮುಖಂಡರನ್ನೆಲ್ಲ ಸೇರಿಸಿ ಒಬ್ಬ ದಲಿತರ ಹುಡುಗ ನಾವು ಮಾಡ್ತಕ್ಕಂಥ ಪೂಜೆ, ನಾವು ಹೇಳ್ತಕ್ಕಂಥ ಮಂತ್ರಗಳನ್ನು ಕೇಳ್ಯಾನ, ಹಿಂಗ ಬಿಟ್ರ ಇನ್ನು ಇವರು ಮನೆ ಹೊಕ್ಕು ಎಲ್ಲ ಅನಾಚಾರ ಮಾಡ್ತಾರೆ, ಇವರಿಗೆ ಇಲ್ಲಿಂದಿಲ್ಲೇ ಇವರಿಗೆ ಹದ್ದು ಬಸ್ತನಾಗಿ ಇಡಬೇಕು, ಮುಂದುವರಿಗಿಡಬಾರ್ದು ಅಂತ ತಿಳ್ಕೊಂಡು ಒಂದು ಮೀಟಿಂಗ್ ಮಾಡಿಬಿಟ್ಟಾರ, ಸಮಾಲೋಚನೆ ಸಭೆ ಮಾಡ್ಯಾರ. ಹಾಗಾದ್ರೆ ಆ ಹುಡುಗನಿಗೆ ಯಾವ ಶಿಕ್ಷೆ ಕೊಡಬೇಕು? ಎಲ್ಲರೂ ಕೂಡಿ ವಿಚಾರ ಮಾಡಿ 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 ಒಂದು ತೀರ್ಮಾನಕ್ಕೆ ಬಂದರು. ಯಾವ ಕಿವಿಯಿಂದ ಈತ ನಾವು ಹೇಳ್ತಕ್ಕಂಥ ಮಂತ್ರಗಳನ್ನು ಕೇಳ್ಯಾನ, ಅವನ ಕಿವಿಯೊಳಗ ಕಾದ ಕಬ್ಬಿಣದ ರಸ ಹಾಕಬೇಕು. ಮುಂದೆ ಯಾರೂ ಕೂಡ ದಲಿತರು ನಮ್ಮ ಮನೆಯ ಹೊಸ್ತಲುಗಳನ್ನು ತುಳಿಬಾರದು ಅಂತ ಘೋರ ಶಿಕ್ಷೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ತೀರ್ಮಾನ ಮಾಡಿಬಿಟ್ರು.